ನಮಸ್ಕಾರ, ನಮ್ಮ ವಾಯ್ಸ್ಗೆ ಸ್ವಾಗತ. ನಮ್ಮ ಭಾರತೀಯ ಚಲನಚಿತ್ರ ರಂಗಕ್ಕೆ 100 ವರ್ಷಗಳ ಸಂಭ್ರಮ. ಹಾಗೇನೆ ಕನ್ನಡ ಚಲನಚಿತ್ರ ರಂಗ ಕೂಡ ಸಾಕಷ್ಟು ಬೆಳೆದಿದೆ, ಬೆಳೀತಾನೆ ಇದೆ. ಈ ಚಿತ್ರರಂಗಕ್ಕೆ ಬೇರೆ ಬೇರೆ ರಂಗಗಳಿಂದ ಸಾಕಷ್ಟು ಚಲನಚಿತ್ರ ನಟ ನಟಿಯರು ಬರ್ತಾನೆ ಇರ್ತಾರೆ, ಹೊಸ ಹೊಸ ಚಲನಚಿತ್ರಗಳನ್ನ ಕೊಡ್ತಾನೆ ಇರ್ತಾರೆ. ಆದ್ರೆ ಬರುವಂತಹ ನಟ ನಟಿಯರಿಗೆ ಇಲ್ಲಿ ರೆಡ್ ಕಾರ್ಪೆಟ್ ವೆಲ್ಕಮ್ ಏನೋ ಸಿಗುತ್ತೆ, ಆದ್ರೆ ಚಲನಚಿತ್ರ ರಂಗದಿಂದ ಮಾತ್ರ ಅಭಿಮಾನಿ ದೇವರುಗಳು ಅವರನ್ನ ಒಪ್ತಾರಾ ಇಲ್ವಾ? ಕನ್ನಡ ಚಲನಚಿತ್ರಕ್ಕೆ ಬೇರೆ ಭಾಷೆಯ ಪರಭಾಷಾ ನಟಿಯರು ಬರಬೇಕಾ ಬೇಡವಾ? ಈ ಬಗ್ಗೆ ಮಾತನಾಡಲಿಕ್ಕೆ ನಾವಿವತ್ತು ಬೆಂಗಳೂರು ಯೂನಿವರ್ಸಿಟಿಯ ಎಲೆಕ್ಟ್ರಾನಿಕ್ ಮೀಡಿಯಾ ಜೊತೆಗೆ ಮಾಸ್ ಕಮ್ಯುನಿಕೇಶನ್ ಡಿಪಾರ್ಟ್ಮೆಂಟ್ನ ವಿದ್ಯಾರ್ಥಿ ಮಿತ್ರರೊಂದಿಗೆ ಇದ್ದೀವಿ. ಬನ್ನಿ ಇವರೊಂದಿಗೆ ಆರಂಭಿಸೋಣ ನಮ್ಮ ವಾಯ್ಸ್ ಅನ್ನ. ನಮ್ಮ ವಾಯ್ಸ್ ನಲ್ಲಿ ಮೊದಲಿಗೆ ಆರಂಭಿಸೋಣ ಆಡು ಮಾತಾಡು. ಆಡು ಮಾತಾಡ್ನಲ್ಲಿ ಇರುವಂತವರು ಎಲ್ಲರೂ ಮುಂದಿನ ಜರ್ನಲಿಸ್ಟ್ಗಳೇ ಆಗ್ತಾ ಇರುವಂತದ್ದು. ಹಾಗಾಗಿನೇ ಮೊದಲಿಗೆ ನಾವು ಅವರಿಗೆ ಮೈಕ್ ಅನ್ನ ಕೊಡ್ತೀವಿ. ಮೈಕ್ ಪಾಸ್ ಆಗುತ್ತೆ. ಯಾರ ಕೈಯಲ್ಲಿ ನಾನು ಸ್ಟಾಪ್ ಹೇಳಿದಾಗ ಮೈಕ್ ಇರುತ್ತೋ ಅವರಿಗೆ ಸಿಂಪಲ್ ಆದಂತಹ ಪ್ರಶ್ನೆಯನ್ನ ಕೇಳ್ತೀನಿ. ಸೊ ಗಾಯ್ಸ್, ಆರ್ ಯು ರೆಡಿ? ಸೊ ಆರಂಭಿಸೋಣವಾ? ಆಡು ಮಾತಾಡು. ಸ್ಟಾಪ್. ಕನ್ನಡ ಚಲನಚಿತ್ರಗಳು ಅಂದಾಕ್ಷಣ ನಿಮ್ಗೆ ಏನನ್ಸುತ್ತೆ? ತುಂಬ ಖುಷಿಯಾಗುತ್ತೆ ಮೇಡಮ್. ಯಾಕಂದರೆ ನಮ್ಮ ಕನ್ನಡ ಚಿತ್ರರಂಗದಲ್ಲಿ ಹೊಸ ಹೊಸ ಪ್ರಯತ್ನಗಳು ಇವಾಗ ಮಾಡ್ತಾ ಇದ್ದಾರೆ. ಇವಾಗ ಯಾವ ಥರ ಈಗ ಸಂಗೊಳ್ಳಿ ರಾಯಣ್ಣ ಐತಿಹಾಸಿಕ, ಹಿಂದ್ಗಡೆ ಅವಾಗ ಡಾಕ್ಟರ್ ರಾಜ್ಕುಮಾರ್ ಅವರು ಐತಿಹಾಸಿಕ ಸಿನಿಮಾಗಳನ್ನು ಮಾಡ್ತಾ ಇದ್ದಾರೆ. ಇತ್ತೀಚೆಗೆ ನಮಗೆ ಐತಿಹಾಸಿಕ ಸಿನಿಮಾಗಳನ್ನು ಕೊಡ್ತಾ ಇದ್ದಾರೆ. ಒಳ್ಳೆ ಖುಷಿ ಆಗ್ತಾ ಇದೆ ಮೇಡಮ್ ನಮಗೆ. ಸ್ಟಾಪ್. ಅವಕಾಶ ಕೊಟ್ಟಿದ್ದನ್ನು ಬಳಸ್ಕೊಳ್ದೇ ಇರೋದಕ್ಕೆ ಬೇರೆಯವರಿಗೆ ಮಣೆ ಹಾಕ್ತಾ ಇದ್ದಾರೆ ಅಂತ ಅನ್ಸುತ್ತಾ? ಏನನ್ಸುತ್ತೆ? ಅಲ್ಲ, ಕಲ್ಚರನ್ನು ಬಿಟ್ಟು ಹೊರಗಡೆ ಬರ್ತಾ ಇಲ್ಲ ನಮ್ಮ ನಟಿಯರು ಸಾಕಷ್ಟು. ಆ ಕಾರಣದಿಂದ ಸಾಕಷ್ಟು ವಿದೇಶಿ ನಟಿಯರಿಗೆ ನಮ್ಮ ಕನ್ನಡ ಚಿತ್ರರಂಗದಲ್ಲಿ ಅವಕಾಶವನ್ನು ಮಾಡಿಕೊಡ್ತಾ ಇದ್ದಾರೆ. ಅಬ್ಬಾ, ನಾವು ಹೊರ ರಾಜ್ಯದಿಂದ ಬರ್ತಾರೆ ಅನ್ಕೊಂಡಿದ್ದೆ, ವಿದೇಶಿಗರೇ ಬರ್ತಿದ್ದಾರೆ ಅಂತ ಅಂತಿದ್ದೀರಿ. ಹಂಗಾಗತ್ತಾ ಅಂತ ಇನ್ನು ಮುಂದೆ? ಓಕೆ, ಆಟ ಮುಂದುವರಿ. ಸ್ಟಾಪ್. ಎಂಥ ಫಿಲ್ಮ್ ಬರಬೇಕು ಕನ್ನಡದಲ್ಲಿ? ಪ್ರೇಕ್ಷಕರು ನೋಡಿ ಇಷ್ಟ ಆಗೋ ರೀತಿ ಮಾಡಿದ್ರೆ ತುಂಬ ಚೆನ್ನಾಗಿರುತ್ತೆ. ಈ ಇಷ್ಟ ಆಗೋ ರೀತಿ ಅಂತ ಚಿತ್ರಗಳು ಅಂತಂದ್ರೆ ಹೇಗಿರಬೇಕು ಅಂತ ನಿಮ್ಮ ಪ್ರಕಾರ? ಹಿರಿಕರಿಗೂ ಇಷ್ಟ ಆಗಬೇಕು, ಈಗ ನೋಡೋಂಥ ಸ್ಟೂಡೆಂಟ್ಸು ಅಂದರೆ ಯೂತ್ಸ್ಗೂ ಇಷ್ಟ ಆಗಬೇಕು, ಅದೇ ರೀತಿ ಹುಡುಗಿರಿಗೂ ಎಲ್ಲರಿಗೂ ಇಷ್ಟ ಆಗಬೇಕು ಅಂತ. ಸೊ ಮಾಸ್ ಕ್ಲಾಸ್ ಎರಡಿಗೂ ಅಪೀಲ್ ಆಗಬೇಕು ಅಂತೀರಿ. ಓಕೆ, ಸ್ಟಾಪ್. ಸೊ ಕನ್ನಡ ಚಲನಚಿತ್ರಗಳಲ್ಲಿ ಈಗ ಬರ್ತಿರೋದ್ರಲ್ಲಿ ಹೆಚ್ಚಿನ ಚಿತ್ರಗಳಲ್ಲಿ ಬೇರೆ ಪರಭಾಷೆ ನಟಿಯರೇ ಕಾಣಿಸ್ತಾರೆ. ಸೊ ಇದು ಓಕೆನಾ? ಎಸ್ ಮೇಡಮ್, ಓಕೆ ಇದು. ಯಾಕಂದರೆ ಇವತ್ತು ಸ್ಪರ್ಧಾತ್ಮಕ ಜಗತ್ತಿನಲ್ಲಿ ಪ್ರತಿಭೆಗೆ ಆದ್ಯತೆ ಕೊಡಲೇಬೇಕು. ಹಾಗೆ ರೀಸೆಂಟಾಗಿ ಬಂದಂಥ ಬೃಂದಾವನ್ ಚಿತ್ರದಲ್ಲಿ ಕಾರ್ತಿಕ ನಾಯರ್ ಮಾಡಿದ್ದಾರೆ. ಅವ್ರಿಗೆ ನಮ್ಮ ಕನ್ನಡದಿಂದ ರೆಡ್ ಕಾರ್ಪೆಟ್ ಆಗಿ ಅವ್ರು ಸ್ವಾಗತ ಮಾಡಿದಿರಿ. ಇಂಥ ಒಳ್ಳೆ ಪ್ರತಿಭೆಗಳು ಬರೋದ್ರಿಂದ ಕನ್ನಡ ಇಂಡಸ್ಟ್ರಿ ಒಳ್ಳೆ ಹೆಚ್ಚಿನ ಮಟ್ಟಕ್ಕೆ ಹೋಗುತ್ತೆ ಅಂತ ನಮ್ಮ ಆಶಯ. ಕನ್ನಡ ಚಲನಚಿತ್ರಗಳನ್ನ ನೋಡಿದಾಕ್ಷಣ ನಿಮ್ಮ ಮನಸ್ಸಿಗೆ ಬರುವಂತಹ ಮೊದಲ ಸಿನಿಮಾ? ಮುಂಗಾರು ಮಳೆ. ಏನು ಇಷ್ಟ ಆಯಿತು? ಸಾಂಗ್ಸ್ ಎಲ್ಲ ತುಂಬ ಇಷ್ಟ ಆಯಿತು. ಡೈಲಾಗ್ಸು ಒಂಥರ ಫೀಲ್ ತುಂಬ ಚೆನ್ನಾಗಿದೆ. ಫೀಲ್ ಗುಡ್ ಫ್ಯಾಕ್ಟರ್ ಇತ್ತು ಅಂತ ಹೇಳ್ತೀರಿ. ಹೌದು. ಓಕೆ, ಈಗ ಬರುವಂತಹ ಚಿತ್ರಗಳಲ್ಲೆಲ್ಲ ಆ ಒಂದು ಒಳ್ಳೆಯ ಫೀಲ್ ಇದೆ ಅಂತ ಅನ್ಸುತ್ತಾ ನಿಮ್ಗೆ? ಆ್ಯಕ್ಚುಲಿ ಏನಂದರೆ ನಮ್ಮ ಕನ್ನಡ ಇಂಡಸ್ಟ್ರಿಯಲ್ಲಿ ಕನ್ನಡಿಗರಿಗೆ ಎಷ್ಟೋ ಜನಕ್ಕೆ ತುಂಬ ಕ್ವಾಲಿಟೀಸ್ ಇದೆ. ಅವರು ತಮ್ಮ ಸ್ವಂತಿಕೆನೇ ಕಳ್ಕೊತಿದ್ದಾರೆ. ಸ್ಟಾಪ್. ನಿಮ್ಮ ಫ್ರೆಂಡ್ ಹೇಳ್ತಾ ಇದ್ರು, ಸೊ ನಮ್ಮಲ್ಲೇ ಇದ್ದಾರೆ ಸಾಕಷ್ಟು ಪ್ರತಿಭೆಗಳು, ಅಂಥವರಿಗೆ ಅವಕಾಶವನ್ನು ಕೊಡಬೇಕು ಅಂತೇಳಿ. ಸೊ ನಿಮಗನ್ಸುತ್ತಾ ಅವಕಾಶಗಳ ಕೊರತೆ ಎದ್ದು ಕಾಣಿಸ್ತಾ ಇದೆ ಅಂತ ಕನ್ನಡ ಚಿತ್ರರಂಗದಲ್ಲಿ? ಅವಶ್ಯಕತೆ ಇನ್ನೋದಕ್ಕಿಂತ ಜಾಸ್ತಿ ಅವರ ಟ್ಯಾಲೆಂಟ್ ಅವ್ರು ಯೂಸ್ ಮಾಡ್ಕೊತಾ ಇಲ್ಲ ಅಂತ ಅನ್ಕೊತಿದ್ದೀನಿ. ಈಗಿನ ಹೀರೋಯಿನ್ಸ್ ಹೆಂಗೆ ಮಾಡ್ತಿದ್ದಾರೆ ಅಂದರೆ ಬಾಲಿವುಡ್ ರೇಂಜ್ಗೆ ಕಂಪೇರ್ ಮಾಡ್ಕೊತಾ ಇದ್ದಾರೆ ಅವರಷ್ಟು ಅವರೇನೆ. ಸೊ ಅವರು ಬೇಡ ಬಾಲಿವುಡ್ ರೇಂಜಲ್ಲಿ ಕಂಪೇರ್ ಮಾಡ್ಕೊಳ್ಳೋದಕ್ಕಿಂತ ಅವ್ರ ಒರಿಜಿನಾಲಿಟಿ ಕನ್ನಡ ಥರನೇ ಬರಲಿ, ಅವ್ರ ಥರನೇ ಅಂತ ಅನಿಸ್ತು. ಬಾಲಿವುಡ್ ಬೇಕಂದ್ರೆ ಬಾಲಿವುಡ್ ಮೂವೀಸ್ ನೋಡ್ತೀವಿ, ಯಾಕೆ ಕನ್ನಡ ಅಂತ. ಓಕೆ, ಸ್ಟಾಪ್. ಸೊ ಹೀರೋ ಆಗೋಕೆ ಏನು ಗುಣಲಕ್ಷಣಗಳಿರಬೇಕು? ಅಂದರೆ ಅಭಿನಯ ಮುಖ್ಯ. ಯಾಕಂದರೆ ಅಣ್ಣವರು ತಗೊಂಡ್ರೆ ಅಭಿನಯದಲ್ಲಿ ಪ್ರಮುಖರಾಗಿದ್ದರು. ಈಗಿನ ಬರ್ತಾರ ನಾಯಕರು ಅಷ್ಟೇ ಏನೋ ಒಂಥರ ಅವ್ರದ್ದೇ ಆದ ಶೈಲಿಯಲ್ಲಿ ನಟನೆ ಮಾಡ್ತಿದ್ದಾರೆ. ಸೊ ಹಾಗಾಗಿ ನಟನೆಯ ಕೌಶಲ್ಯತೆಯನ್ನು ಹೊಂದಿದ್ರೆ ಸಾಕು. ಅಲ್ಲ, ಒಬ್ಬರಿಗೆ ಅವ್ರದೇ ಆದಂಥ ಐಡೆಂಟಿಟಿ, ಅವ್ರದೇ ಆದಂಥ ಶೈಲಿ ಇರುತ್ತಪ್ಪ ಇದ್ರೆ ಒಳ್ಳೇದೇ, ಹಾಗೇನಿಲ್ಲ. ಅಂದರೆ ಅವ್ರದ್ದೇ ಆದಂಥ ಒಂದು ನಟನ ಮನೋಭಾವನೆ ಬೆಳೆಸ್ಕೋಬೇಕಾಗುತ್ತೆ, ಇಮೇಜ್ ಬೆಳೆಸ್ಕೋಬೇಕಾಗುತ್ತೆ. ಸೊ ಹಾಗಾಗಿ ನಟನೆಯಲ್ಲಿ ಮುಂದೆ ಇರಬೇಕಾಗುತ್ತೆ ಎಲ್ಲ. ಸೊ ಕಥೆಯ ಕೊರತೆನಾ ನಟನೆಯ ಕೊರತೆನಾ ಈಗಿನ ಚಿತ್ರಗಳಲ್ಲಿ? ಒಂದು ಕಡೆ ನೋಡಿದ್ರೆ ಕಥೆ ಕೊರತೆ ಇದೆ, ಅದ್ರ ತಕ್ಕಂಗೆ ನಟನೆಯೂ ಇಲ್ಲ ಅನಿಸುತ್ತೆ.
ಈಗ ಬರುವಂಥ ಚಿತ್ರಗಳು ಅಭಿಮಾನಿಗಳಿಗೆ ಬೇಕಾದಂಥದ್ದೇ, ಅಂದರೆ ಕನ್ನಡ ಚಿತ್ರಗಳನ್ನು ನೋಡುವಂಥವರಿಗೆ ತಕ್ಕನಾದಂಥ ಸಿನಿಮಾಗಳೇ ಬರ್ತಾ ಇದೆ ಅಂತ ಅನ್ಸುತ್ತೆ, ಅಥವಾ ಅವರು ಮೂಗಿ ನೇರಕ್ಕೆ ಮಾಡ್ತಾ ಇದ್ದಾರೆ ಅನ್ಸುತ್ತಾ? ಇವಾಗ ಬರ್ತಾರಂಥ ಚಿತ್ರಗಳು ಅಭಿಮಾನಿಗಳಿಗೋಸ್ಕರ ಮಾಡ್ತಾ ಇರೋದು ಅಂತ ನಂಗೆ ಅನ್ನಿಸ್ತಾ ಇಲ್ಲ, ದುಡ್ಡಿಗೋಸ್ಕರ ಮಾಡ್ತಾ ಇದ್ದಾರೆ ಅಂತ ಅನ್ನಿಸ್ತಾ ಇದೆ. ಚಿತ್ರವನ್ನ ಮನರಂಜನೆಗೆ ನೋಡ್ತಾರಾ, ಮೆಸೇಜ್ಗೆ ನೋಡ್ತಾರಾ? ಯಾಕೆ ನೋಡ್ತಾರೆ ಜನ ಅಂತ ಅನ್ಸುತ್ತೆ ತಮಗೆ? ಮೆಸೇಜು ಇರಬೇಕು, ಮನೋರಂಜನೆ ಇರಬೇಕು, ಎಲ್ಲ ಎಲಿಮೆಂಟ್ಸು ಇದ್ದರೆ ಚಿತ್ರ ಗೆದ್ದೇ ಗೆಲ್ಲುತ್ತೆ. ಸ್ಟಾಪ್. ಈ ರೀಮೇಕ್ ಚಿತ್ರಗಳ ಹಾವಳಿ ಬಗ್ಗೆ ನಿಮಗೇನು ಅನ್ಸುತ್ತೆ? ಬೇರೆ ಭಾಷೆಯಲ್ಲಿ ಬಂದಿರೋದು ನಮ್ಮ ಭಾಷೆಯಲ್ಲಿ ಮತ್ತೆ ರೀಮೇಕ್ ಆಗಿ ಬರಬೇಕಾ ಬೇಡವಾ? ನನ್ನ ಪ್ರಕಾರ ಮೇಡಮ್, ಬೇರೆ ಭಾಷೆಯಲ್ಲಿ ಬರ್ತಕ್ಕಂಥ ಚಿತ್ರಗಳು ನಮ್ಮ ಭಾಷೆಯಲ್ಲಿ ಬರಬಾರ್ದು. ಯಾಕಂತ ಕೇಳಿ, ಸುಮಾರು ನಮ್ಮ ಇಂಡಸ್ಟ್ರಿಯಲ್ಲೂ ಅನೇಕ ಪ್ರೊಡ್ಯೂಸರ್ ಇದ್ದಾರೆ, ಡೈರೆಕ್ಟರ್ ಇದ್ದಾಳೆ, ಒಳ್ಳೆ ಕಥೆಗಳು ಬರ್ತಾ ಇದ್ದಾವೆ. ಬೇರೆ ಭಾಷೆಯಲ್ಲಿ ಏನು ಫಿಲ್ಮ್ಗಳು ಬರ್ತವೆ, ಅವು ನಮ್ಮ ಭಾಷೆಯಲ್ಲೆಲ್ಲ ರಿಮೇಕ್ ಮಾಡೋದು ನನಗೆ ಸರಿಗಿಲ್ಲ ಮೇಡಮ್. ಸ್ಟಾಪ್. ಒಬ್ಬ ಹೀರೋ ಅಂದರೆ ಹೆಂಗಿರ್ಬೇಕ್ರಿ? ಆ ಸಿನಿಮಾ ಏನು ಕೇಳ್ತಾ ಇದೆ ಅನ್ನೋದ್ರ ಮೇಲೆ ಹೀರೋ ಅನ್ನೋದು ಡಿಪೆಂಡ್ ಆಗುತ್ತೆ. ಹೀರೋ ಅಂತ ಅನ್ನೋದು ಒಂದು ಮೇಲ್ ಡಾಮಿನೇಟೆಡ್ ಕ್ಯಾರೆಕ್ಟರ್ ಅಂತ ನಾವು ಯಾವತ್ತೂ ತಿಳ್ಕೊಬಾರ್ದು. ಆ ಕಥೆಯಲ್ಲಿ ಒಬ್ಬ ಲೇಡಿ ಹೀರೋ ಆಗಿರ್ಬೋದು, ಒಂದು ಪ್ರಾಣಿ ಹೀರೋ ಆಗಿರ್ಬೋದು, ಇಲ್ಲ ಅಂತಂದರೆ ಒಬ್ಬ ರೈತನ ಮಗ ಹೀರೋ ಆಗಿರ್ಬೋದು. ಚಿತ್ರ ಹೆಂಗಿರ್ಬೇಕ್ರಿ? ಆರಾಮಾಗಿ ಕೂತು 3 ಗಂಟೆ ನೋಡಿಕೊಂಡು ರಿಲ್ಯಾಕ್ಸ್ ಆಗಿ ಬರುವಂಗಿರ್ಬೇಕಾ, ಅಥವಾ ಪ್ರತಿ ಸೀನ್ಗೂ, ಪ್ರತಿ ಡೈಲಾಗು, ಪ್ರತಿ ಸ್ಟಂಟ್ಗೂ ಶಿಳ್ಳೆ ಹೊಡ್ಕೊಂಡು ಮಸ್ತಿ ಮಾಡೋಂಗಿರ್ಬೇಕಾ? ಹೆಂಗಿರ್ಬೇಕು ಫಿಲ್ಮ್? ನೀವು ಎರಡನೇ ಸರಿ ಹೇಳಿದ್ರಲ್ಲ ಮೇಡಮ್, ಪ್ರತಿ ಸೀನು ಪ್ರತಿ ಸನ್ನಿವೇಶನೂ ಜನ ವೀಕ್ಷಣೆ ಮಾಡಿ ಎಂಜಾಯ್ ಮಾಡಿ ನೋಡಬೇಕು. ಮೂವಿ ಆ ಥರ ಇರಬೇಕು. ಆ ಥರ ಇರಬೇಕು. ಆ ಥರದ್ದು ಬರ್ತಿದ್ಯಾ? ಕೆಲವು ಮೂವೀಸ್ ಬರ್ತದೆ, ಕೆಲವು ಮೂವೀಸ್ ಬರ್ತಾ ಇಲ್ಲ. ಈ ದಕ್ಷಿಣ ಭಾರತದ ಚಲನಚಿತ್ರ ರಂಗವನ್ನು ನೀವು ನೋಡಿದಾಗ, ತುಲನೆ ಮಾಡಿದಾಗ ನಿಮಗೆ ಕನ್ನಡದ ಗುಣಮಟ್ಟ ಬೇರೆ ಚಲನಚಿತ್ರಗಳ ಗುಣಮಟ್ಟವನ್ನು ಹೋಲಿಸಿದ್ರೆ ಏನನ್ಸುತ್ತೆ? ನನ್ನ ಫ್ರೆಂಡ್ ಹೇಳಿದ್ಲು ಬಾಲಿವುಡ್ ಎಲ್ಲ ಅಂತ. ಅದೇ ಮೇನ್ ರೀಸನ್ ಅನ್ಕೋತೀನಿ. ಈಗ ಹೀರೋಯಿನ್ಸ್ ಆಗಲಿ ಹೀರೋಸ್ ಆಗಲಿ ಅವ್ರನ್ನ ನೋಡಿ ಕಾಪಿ ಮಾಡೋಕ್ಕೆ ಇಷ್ಟಪಡ್ತಾರೆ. ಸ್ಟಾಪ್. ನಿಮ್ಮ ಮಿತ್ರರು ಹೇಳ್ತಾ ಇದ್ರು ಕನ್ನಡ ಚಲನಚಿತ್ರ ರಂಗದಲ್ಲಿ ಎಲ್ಲ ಓಕೆ, ಆದರೆ ಪ್ರಿಪ್ರೇಷನ್ನೇ ಇರಲ್ಲ ಯಾಕೆ ಅಂತ. ಸೊ ನಿಮ್ಗೇನಾದರೂ ಹೀರೋ ಆಗಿ ಯಾರು ಚಾನ್ಸ್ ಕೊಟ್ಟರೆ ಹೆಂಗೆ ಪ್ರಿಪೇರ್ ಆಗ್ತೀರಿ? ಮೊದಲನೇದಾಗಿ ನಾವು ಫಸ್ಟು ಪರ್ಸ್ನಾಲಿಟಿ ಡೆವಲಪ್ ಮಾಡ್ಕೋಬೇಕು. ಅದಾದಮೇಲೆ ಅಭಿನಯನ ಕಲೀಲೇಬೇಕಾಗುತ್ತೆ. ಸೊ ಪರ್ಸ್ನಾಲಿಟಿಗೆ ತಕ್ಕಂಗೆ ಅಭಿನಯನೋ ಕಲ್ತ್ಕೊಂಡೋದ್ರೆ, ಸೊ ಅದು ಒಂದು ಕತೆಗೆ ಯಾವ ರೀತಿಯ ಪಾತ್ರ ಇರುತ್ತೋ ಆ ಪಾತ್ರಕ್ಕೆ ನಾವು ಜೀವ. ಸ್ಟಾಪ್. ಕನ್ನಡ ಚಲನಚಿತ್ರ ರಂಗದಲ್ಲಿ ಪರಭಾಷಾ ನಟಿಯರಿಗೆ ಮಣೆ ಹಾಕೋದು ಓಕೆನಾ? ಮೇಡಮ್, ನನ್ನ ಪ್ರಕಾರ ಕನ್ನಡ ಇಂಡಸ್ಟ್ರಿಗೆ ಪರಭಾಷಾ ನಟಿಯರ ಅವಶ್ಯಕತೆ ಇಲ್ಲ. ಬೇರೆ ಭಾಷೆ ನಟ ನಟಿಯರು ನಮ್ಮ ಚಲನಚಿತ್ರ ರಂಗಕ್ಕೆ ಬರೋದೇ ಬೇಡ ಅಂತಾರೆ ನಿಮ್ಮ ಮಿತ್ರರು, ನೀವೇನಂತೀರಿ? ಮೇಡಮ್, ಬೇರೆ ಚಲನಚಿತ್ರದ ನಟಿಯರು ಕನ್ನಡ ಚಲನಚಿತ್ರ ರಂಗಕ್ಕೆ ಬರಬೇಕು ಅಂತ ನಾನು ಹೇಳ್ತೀನಿ. ಬೇರೆ ಭಾಷೆಯಲ್ಲಿ ಅವರು ಆಲ್ರೆಡಿ ಫೇಮಸ್ ಆಗಿರ್ತಾರೆ. ಅವ್ರನ್ನ ನಮ್ಮ ಕನ್ನಡ ಚಲನಚಿತ್ರ ರಂಗಕ್ಕೆ ಕರ್ಕೊಂಬಂದರೆ ಅವ್ರ ಫ್ಯಾನ್ಸ್ ಎಲ್ಲ ಈ ಫಿಲಮ್ನ ನೋಡ್ತಾರೆ. ಇದರಿಂದ ವ್ಯೂವರ್ಶಿಪ್ ಜಾಸ್ತಿ ಬರುತ್ತೆ. ಕನ್ನಡ ಚಲನಚಿತ್ರ ರಂಗಕ್ಕೆ ಬರುವಂತಹ ಪ್ರತಿಭೆಗಳೇನಿವೆ ಎಲ್ಲಿಂದ ಬೇಕಾದರೂ ಬರಲಿ ಅಂತ ಅನ್ನುವಂತಹ ಮಾತು ಒಂದು ಕಡೆಯಿಂದ ಬಂದರೆ, ಇನ್ನೊಂದು ಕಡೆ ಬೇಡ, ನಮ್ಮಲ್ಲಿರುವಂತಹ ಪ್ರತಿಭೆಗಳಿಗೆ ಅವಕಾಶ ಕೊಡಬೇಕು ಅಂತಾರೆ ವಿದ್ಯಾರ್ಥಿ ಮಿತ್ರರು. ಹಾಗಿದ್ರೆ ಬನ್ನಿ ಈ ಮಿತ್ರರಲ್ಲಿರುವಂತಹ ದ್ವಂದ್ವವನ್ನು ನಿಮ್ಮ ಮುಂದೆ ಇಡೋಣ ವಾಗ್ಯುದ್ಧದಲ್ಲಿ. ನನ್ನ ಬಲಗಡೆಯವರು ಹೇಳ್ತಾರೆ ಯಾವ ಭಾಷೆಯವರೇ ಆಗಲಿ ಬರಲಿ ಅಂಥವರಿಗೆ ನಾವು ರೆಡ್ ಕಾರ್ಪೆಟ್ ಹಾಕಿ ವೆಲ್ಕಮ್ ಮಾಡ್ತೀವಿ, ಅಂತಹ ಪ್ರತಿಭೆಗಳಿಗೆ ನಾವು ಮನ್ನಣೆ ಕೊಡ್ತೀವಿ ಅಂತ. ಆದರೆ ನನ್ನ ಎಡಗಡೆಯವರು ಹೇಳ್ತಾರೆ ಬರೋದು ಬೇಡ, ಯಾವ ಭಾಷೆಯವರು ಬರೋದು ಬೇಡ, ನಮ್ಮಲ್ಲಿರುವಂತಹ ಪ್ರತಿಭೆಗಳಿಗೆ ನಾವು ಅವಕಾಶವನ್ನು ಕೊಡೋಣ ಅಂತ. ಹಾಗಿದ್ರೆ ಬನ್ನಿ ವಾಗ್ಯುದ್ಧವನ್ನು ಆರಂಭಿಸೋಣ ಪರ ಮಾತಾಡೋರ ಕಡೆಯಿಂದ. ಓಕೆ, ಯಾಕೆ ನಿಮಗೆ ಅನಿಸುತ್ತೆ ಪರಭಾಷಾ ನಟಿಯರು ನಮ್ಮ ಚಲನಚಿತ್ರ ರಂಗಕ್ಕೆ ಬಂದರೆ ಓಕೆ ಅಂತ? ಪರಭಾಷಾ ನಟಿಯರು ನಮ್ಮ ಚಿತ್ರರಂಗಕ್ಕೆ ಬೇಕೇ ಬೇಕು. ಯಾಕೆಂದರೆ ಈ ಕಮರ್ಷಿಯಲ್ ಮೈಂಡ್ ಇರೋದ್ರಿಂದ ನಿರ್ದೇಶಕರು ದುಡ್ಡು ಹಾಕೋದ ಮೇಲೆ ಡಿಪೆಂಡ್ ಆಗಿರ್ತಾರೆ. ಪ್ರೊಡ್ಯೂಸರ್ ಯಾರು ದುಡ್ಡು ಹಾಕ್ತಾರೆ ಆ ಒಂದು ವಿಚಾರವಾಗಿ ಯಾವ ನಟಿಯರು ಬಂದರೂ ಓಕೆ. ನಮ್ಮ ಚಿತ್ರರಂಗಕ್ಕೆ ಅಂಡಮಾನ್ ನಿಕೋಬಾರಿಂದನೇ ಅಲ್ಲ, ಉಗಾಂಡದಿಂದ ಬಂದರೂ ನಟನೆ ಇರೋರು, ಆ ಒಂದು ಕಲೆ ಗೊತ್ತಿರೋರು ಜೀವನ ಮಾಡ್ಬೋದು ಅಂತ ನಮ್ಮೊಂದು ಅಭಿಪ್ರಾಯ. ನಮ್ಮಲ್ಲೇ ಕ್ವಾಲಿಟಿ ಇದೆ, ಅವ್ರಿಗೆ ಅವಕಾಶ ಮಾಡಿಕೊಡೋದ್ರಿಂದ ನಮ್ಮಲ್ಲಿ ಪ್ರತಿಭೆಗಳಿದ್ದಾರೆ, ಅವರು ನಾವು ಬಳಸ್ಕೊಂಬೋಣ. ಇಲ್ಲಿನ ಡೈರೆಕ್ಟರ್ಗಳು ಮತ್ತು ಏನು ಪ್ರೊಡ್ಯೂಸರ್ಸ್ ಇದ್ದಾರೆ ಅವರು ನಮ್ಮ ಪ್ರತಿಭೆಯನ್ನು, ಲೋಕಲ್ ಪ್ರತಿಭೆಯರನ್ನ, ಕನ್ನಡಿಗರನ್ನು ಗುರುತಿಸುವಲ್ಲಿ ವಿಫಲರಾಗಿದ್ದಾರೆ. ನಮ್ಮಲ್ಲಿ ಎಷ್ಟೊಂದು ಪ್ರತಿಭೆಗಳಿವೆ, ಅವ್ರಿಗೆ ಅವಕಾಶ ಕೊಡೋದ್ರಲ್ಲೇ ಇರೋದು ಜಾಣತನ ಅಂತಾರೆ ನಿಮ್ಮ ಮಿತ್ರರು, ನೀವೇನಂತೀರಿ? ಮೇಡಮ್, ಯಾವ ಥರ ಅಂದರೆ ಈಗ ಆ್ಯಕ್ಟ್ ಮಾಡೋರು ಇದ್ದಾರೆ, ಬಟ್ ಒಬ್ಬ ಡೈರೆಕ್ಟ್ರು ಒಂದು ಕಥೆನ ಕರೆಕ್ಟಾಗಿ ಇವ್ರಿಗಂದ್ಬಿಟ್ಟು ಒಂದು ಬರೀತಾರೆ, ಮೂವಿ ಸೂಪರ್ ಹಿಟ್ ಆಗ್ಬೋದು ಅನ್ನೋ ಒಂದು ಭಾವನೆಯಿಂದ ಡೈರೆಕ್ಟ್ರ್ ಕರ್ಕೊಬಂದು ಮಾಡಿಸ್ತಾರೆ ಮೇಡಮ್. ಜನ ಚೇಂಜ್ ಕೇಳ್ತಾರೆ, ಹಾಗಾಗಿ ಹೊಸತನ ಬರಲಿ, ಹೊಸಬರು ಬರಲಿ ಅಂಥವರಿಗೆ ನಾವು ಮಣೆ ಹಾಕೋಣ, ಆಗ ಚಲನಚಿತ್ರಗಳಲ್ಲೂ ಹೊಸ ಒಂದು ಕಳೆ ಇರುತ್ತೆ ಅಂತಾರೆ ನಿಮ್ಮ ಮಿತ್ರರು.
ಖಂಡಿತ ಚೇಂಜ್ ಬೇಕು. ಆದರೆ ನಮ್ಮ ಕರ್ನಾಟಕದಲ್ಲೇ ಇದ್ದಾರೆ ಎಷ್ಟೋ ಜನ ಪ್ರತಿಭೆಗಳಿದ್ದಾರೆ, ರಂಗಭೂಮಿಯಿಂದ ಎಷ್ಟೊಂದು ಜನ ಬರ್ತಾ ಇದ್ದಾರೆ. ಉತ್ತರ ಕರ್ನಾಟಕದಲ್ಲಿ ವಿಧವಾಗಿ ಮಾತಾಡ್ತಾರೆ, ನಮ್ಮ ಕನ್ನಡದಲ್ಲೂ ಮಾತಾಡ್ತಾರೆ. ಅಂಥವ್ರನ್ನ ತಗೋಬೇಕು. ಯಾರನ್ನೋ ಒಂದು 5 ಲಕ್ಷ 10 ಲಕ್ಷ ಕೊಟ್ಟು ಅವ್ರನ್ನ ಕರ್ಕೊಂಬರೋ ಬದಲು ನಮ್ಮ ಪ್ರತಿಭೆನ ನಾವು ಬೆಳೆಸ್ಬೋದು ಅಂತ ನಾವು ಹೇಳ್ಬೋದು. ಅವ್ರಂದ್ರು ಏನೋ 5 ಲಕ್ಷ ಕೊಡ್ತಾರೆ 10 ಲಕ್ಷ ಕೊಡ್ತಾರೆ ಕರ್ಕೊಂಬರ್ಬೇಕು ಅಂತಾರೆ. ಅವ್ರಿಗೇನು ಗೊತ್ತು, ಅಲ್ಲಿ ಪಾಪ ಪ್ರೊಡ್ಯೂಸರ್ ಎಷ್ಟು ಹಾಕಿ ಮಾಡಿರ್ತಾರೆ. ಇಲ್ಲಿ ಕನ್ನಡದವರು ಬರೀ ಇದನ್ನ ಹಾಕೊಂಡು ಸ್ಯಾರಿ ಹಾಕೊಂಡೇ ಮಾಡ್ತಿರ್ತಾರೆ. ಅಟ್ಲೀಸ್ಟ್ ಅವ್ರಿಗೆ ಇನ್ನೇನೋ ಐಟಮ್ ಸಾಂಗ್ ಅದು ಇದು ಅಂತ ಕೇಳಿರ್ತಾರೆ. ಬಟ್ ಅವರು ಕನ್ನಡದವರು ಅಕ್ಸೆಪ್ಟ್ ಮಾಡ್ಕೊಬೇಕಲ್ಲ ಅದನ್ನ ರೀತಿನ. ಇಲ್ಲ ನಾನು ಅದು ಮಾಡಲ್ಲ, ಅಂದ್ರೆ ಈ ಕನ್ನಡದ ಸಂಪ್ರದಾಯಬದ್ಧ ಕ್ಯಾರೆಕ್ಟರ್ಗಳನ್ನ ಜನನೇ ಒಪ್ಪಲ್ಲ ಅಂತೀರಾ? ಜನ ಒಪ್ಪಲ್ಲ ಅಂತಲ್ಲ, ಅದು ಆ್ಯಕ್ಚುಲಿ ಅವರು ಪ್ರೇಕ್ಷಕರು ಒಪ್ತಾ ಇಲ್ಲ ಅಷ್ಟೇನೆ. ಅವ್ರು ಜನ ಒಪ್ತಾ ಇದ್ದಾರೆ, ಬಟ್ ಪ್ರೇಕ್ಷಕರು ಒಪ್ತಾ ಇಲ್ಲ. ಯಾಕಂದರೆ ಅವರು ಸ್ವಲ್ಪ ಎಂಟರ್ಟೈನ್ಮೆಂಟ್ ಕೇಳ್ತಾರೆ ಅಲ್ವಾ. ಆರ್ಥಿಕವಾಗಿ ನೀವು ಮುಂದುವರಿಬೇಕು ಅಂತ ನಿಮ್ಮ ಮೈಂಡಲ್ಲಿ ಏನಿದೆ ಅಂದರೆ, ನೀವು ಆರ್ಥಿಕವಾಗಿ ಮುಂದುವರಿಬೇಕು ಅನ್ನೋದಿದೆ ಹೊರತು ಕಲಾವಿದ್ರನ್ನ ಬೆಳೆಸಬೇಕು ಅಂತಿಲ್ಲ. ನಿಮ್ಮದು ನೀವು ನೋಡ್ಕೊಂಡ್ರೆ ಆಗಲ್ಲ, ಕಲಾವಿದ್ರನ್ನ ಜೀವನ ಕೂಡ ನೋಡಬೇಕು. ಯಾಕೆ ಸ್ವಾಮಿ ನಾವು ಬೇರೆ ರಾಜ್ಯದಿಂದ ಯಾಕೆ ಕರ್ಸ್ಕೊಂಬರ್ಬೇಕು? ಅವ್ರು ಆಲ್ರೆಡಿ ಫೇಮಸ್ ಆಗಿದ್ದಾರೆ, ಅಂಥವ್ರನ್ನೇ ನಾವು ಕರ್ನಾಟಕದಲ್ಲಿ ಹುಟ್ಟಾಕ್ಬೋದಲ್ವಾ? ಕನ್ನಡ ಚಿತ್ರಗಳು ಮಾತ್ರ ನೋಡ್ತೀರಾ ಅನ್ನೋರು ಯಾರಿದ್ದೀರಾ? ತಮಿಳ್ ನೋಡಲ್ವಾ? ತೆಲುಗು ನೋಡಲ್ವಾ? ಹಿಂದಿ ನೋಡಲ್ವಾ? ಎಲ್ಲ ನೋಡ್ತಾ ಇದ್ದೀರಾ ಚಿತ್ರರಂಗನ. ಯಾರು ಇಲ್ಲಿ ಪ್ರಾಮಾಣಿಕವಾಗಿ ಕನ್ನಡ ನೋಡ್ತೀರಾ ಹೇಳಿ? ಯಾರು ನೋಡಲ್ಲ. ಎಲ್ಲರೂ ಎಲ್ಲ ಚಿತ್ರರಂಗನ ಇಷ್ಟಪಡ್ತಾರೆ. ನಮ್ಗೇನು ಬೇಕು? ಅಭಿನಯ ಬೇಕು. ಇಲ್ಲಿರುವಂಥ ಪ್ರತಿಭೆಗಳನ್ನು ಗುರುತಿಸಬೇಕಾಗಿರುವಂಥದ್ದು ಇಲ್ಲಿರ್ತಕ್ಕಂಥ ನಿರ್ದೇಶಕ ಮತ್ತು ಪ್ರೊಡ್ಯೂಸರ್ಗಳ ಜವಾಬ್ದಾರಿ ಹೊರತು ಅವರನ್ನು ಬರಬೇಡಿ ಅಂತ ಹೇಳೋ ಅಂಥದ್ದು ನಮಗೆ ಯಾವುದೇ ರೀತಿಯಾದಂಥ ಶೋಭೆ ತರೋದಿಲ್ಲ.